ಒಂದು ದಾಖಲೆ ಅಂತೂ ಇದೆ. 27 ವಯಸ್ಸಿಗೆ ಅತಿ ಸಣ್ಣ ವಯಸ್ಸಿನಲ್ಲಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದಂತಹ ಆ ಒಂದು ಏನಿದೆ ಹಿಸ್ಟ್ರಿ, ಅದು ಹಾಗೆ ಉಳ್ಕೊಂಡಿದೆ. ಅದು ನಿಮಗೆ ಮಾತ್ರ, ಯಾರಿಗೂ ಸಿಕ್ಕಿಲ್ಲ. ಸೊ ಅದು ನಮಗೊಂದು ಹೆಮ್ಮೆ. 27ರ ವಯಸ್ಸಿನಲ್ಲಿ ನಮ್ಮ ಪ್ರೀತಿಯ ಗಿರೀಶ್ ಕಾಸರವಳ್ಳಿ ಸರ್ರೇ ಅದು ಹಂಗೆ, ಅದನ್ನು ಯಾರೂ ಅಳಿಸಿಲ್ಲ. ಅದು ಹಾಗೆ ಇದೆ ಸರ್. ಎಷ್ಟು ಖುಷಿ ಇದೆ ಸರ್. ಆ್ಯಂಡ್ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಾಗ ಆ ಸಂಭ್ರಮದ ಕ್ಷಣಗಳು, ಮಕ್ಕಳು ಎಂಜಾಯ್ ಮಾಡಿದ್ದಾಗಿರ್ಬೋದು, ಇಡೀ ಕುಟುಂಬ ಎಂಜಾಯ್ ಮಾಡಿದ್ದಾಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರ ಎಂಜಾಯ್ ಮಾಡಿದ್ದಾಗಿರ್ಬೋದು. ಮನೆ ಮಾಡಿದ್ನಲ್ಲ, ಮನೆ ಮಾಡಿದಾಗ ಒಬ್ಬರು ಬಾಂಬೆ NFDC ಒಬ್ಬರು ಆಫೀಸರ್ ಇದ್ದರು. ಅವರಿಗೆ ಆಕ್ರಮಣ ಮತ್ತು ಮುರುದಾರಿಗಳು ಮಾಡಿದ್ದು ಗೊತ್ತಿಲ್ಲ. 4 ಸಿನಿಮಾ ಮಾಡಿದೆಯಾ, 4ಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದರಲ್ಲಿ 2 ಸ್ವರ್ಣ, 2 ರಜತ. ಅದರಿಂದ ನೀವು ಪದ್ಮಶ್ರೀ ರೆಕಮೆಂಡ್ ಮಾಡಬೇಕು ಅಂತಂದು. ಕನ್ನಡದಿಂದ ಹೋಗಲಿಲ್ಲ ಪದ್ಮಶ್ರೀ. ಸೊ ಅದು ವೈಶಾಲಿ ಹೇಳಿದೆ, ಅವಳಿಗೆ ಅದು ಕನಸಾಗಿ ಹೋಗ್ಬಿಡ್ತು, ಪದ್ಮಶ್ರೀ ಬರುತ್ತೆ, ಪದ್ಮಶ್ರೀ ಬರುತ್ತೆ, ಪದ್ಮಶ್ರೀ ಬರುತ್ತೆ ಅಂತ. ಆಮೇಲೆ 2010ನಲ್ಲಿ ವೈಶಾಲಿ ತೀರ್ಕೊಂಡ್ಳು. ಯಾವಾಗ? ಸೆಪ್ಟೆಂಬರಲ್ಲಿ ತೀರ್ಕೊಂಡ್ಳು. ನವಂಬರಲ್ಲಿ ಅನೌನ್ಸ್ ಆಯಿತು ಪದ್ಮಶ್ರೀ. ಪದ್ಮಶ್ರೀ ನನಗೇನು ಅದೇನು ಬೇಕು ಅಂತಿರಲಿಲ್ಲ. ಯಾಕಂದರೆ ನನಗೆ ಒಂದು ಗೊತ್ತಿತ್ತು, ಕರ್ನಾಟಕದಿಂದ ಪದ್ಮಶ್ರೀ ನನ್ನ ಹೆಸರು ಹೋಗ್ತಾ ಇಲ್ಲ ಅನ್ನೋದು ಗೊತ್ತಿತ್ತು. ಯಾಕೆ ಗೊತ್ತಿಲ್ಲ, ಯಾವುದೋ ಕೆಲವು ನಟರ ಹೆಸರು ನಟರ ಹೆಸರನ್ನು ರೆಕಮೆಂಡ್ ಮಾಡ್ತಾಯಿದ್ರು, ಅದು ರಿಜೆಕ್ಟ್ ಆಗ್ತಾಯಿತ್ತು ಪ್ರತಿ ವರ್ಷವೂ. ಆದರೂ ಒಂದು ವಿಷಯ ನಾವು ನೋಡಬೇಕು, ಕರ್ನಾಟಕ ಸರ್ಕಾರ ರೆಕಮೆಂಡ್ ಮಾಡ್ತಿರೋದ್ರಲ್ಲಿ ನಿಜವಾದ ಸಾಧಕರ ತುಂಬ ಜನ ಇದ್ದಾರೆ ಕರ್ನಾಟಕದ. ಅವ್ರ ಹೆಸರುಗಳು ಹೋಗ್ತಾ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಯಕ್ಷಗಾನದಲ್ಲಿ ಇಲ್ಲಿವರಿಗೆ ಒಬ್ಬನಿಗೆ ಮಾತ್ರ ಬಂದಿರೋದು, ಹೆಗ್ಡೆಯವ್ರಿಗೆ ಮಾತ್ರ ಬಂದಿರೋದು ಪದ್ಮಶ್ರೀ. ಅದಕ್ಕಿಂತ ಮುಂಚೆ ಎಷ್ಟೋ ದೊಡ್ಡ ಇವರೆಲ್ಲ ಇದ್ರಲ್ಲ, ಅವರೊಬ್ಬರಿಗೂ ಬಂದಿಲ್ಲ. ಕೆರೆಮನೆಯವರು ಇವರಿಗೂ ಬಂದಿಲ್ಲ. ಅದೇ ನೀವು ಮಲಯಾಳಮನ್ನು ನೋಡಿ, ಎಷ್ಟು ಜನಕ್ಕೆ ಬಂದಿದೆ ಗೊತ್ತಾ? ನನಗೇ ಗೊತ್ತಿರೋ ಒಂದು 5-6 ಜನರನ್ನು ಅವರು ಚಂಡೆ ಬರ್ಸೋರು, ಮದ್ದಲೆ ಬರ್ಸೋರು, ಪಾತ್ರಧಾರಿ ಎಲ್ಲ ಹೇಳ್ಬೋದು. ಇದು ಯಾಕೆ ಆಗ್ತಿದೆ ಅಂತ ನಾನು ಕೇಳೋದು. ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ದೊರೆಸ್ವಾಮಿ ಅಯ್ಯಂಗಾರ್ ಒಬ್ಬರಿಗೆ ಬಂದಿದ್ದೇನೆ, ಮಾಲಿಯವರಿಗೂ ಬಂದಿದೆಯಲ್ಲ ಗೊತ್ತಿಲ್ಲ, ಮಹಾಲಿಂಗಮ್ ಅವರಿಗೆ. ಬಟ್ ಎಷ್ಟು ಜನ ಕರ್ನಾಟಕ ಸಂಗೀತದ ಪ್ರತಿಭೆಗಳು ಕರ್ನಾಟಕದಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ, ಭರತನಾಟ್ಯದಲ್ಲಿ, ಬೇರೆ ಬೇರೆ ಪ್ರಕಾರಗಳಲ್ಲಿ, ಸಾಹಿತ್ಯದಲ್ಲೇ ಎಷ್ಟು ಜನ ನಮ್ಮ GSSಗೆ ಬಂದಿಲ್ಲ ಅಲ್ವಾ? ರಾಷ್ಟ್ರಕವಿಗಳು. ರಾಷ್ಟ್ರಕವಿ ಕೊಟ್ಟು ಯಾವಾಗ ಆಗಿದೆ? ಒಂದು ಇದನ್ನು ರೆಕಮೆಂಡ್ ಮಾಡೋಕ್ಕಾಗಲ್ವ? ಏಣಿಗೆ ಬೇಡಪ್ಪನವರು ಎಷ್ಟು ವರ್ಷದ ಶ್ರಮ ಹಾಕಿದ್ದಾರೆ ರಂಗಭೂಮಿಗೆ. ಈ ಥರದ ಪ್ರಶ್ನೆ ಕೇಳ್ತಾ ಹೋದಾಗ ಎಲ್ಲಿ ನಾವು ತಪ್ತಾ ಇದ್ದೀವಿ ಅನ್ನೋದು ನಾವು ಹುಡುಕ್ಲೇಬೇಕು. ನಾನು ಆಗಾಗ ಬೇರೆ ಮುಖ್ಯವಾಗಿ ಸೌತ್ ಇಂಡಿಯನ್ ಬೇರೆ ಬೇರೆ ಇದನ್ನು ನೋಡಿದಾಗ ಅನ್ಸುತ್ತೆ, ಎಲ್ಲೆಲ್ಲಿ ಯಾರ್ಯಾರಿಗೂ ಬಂದಿದೆಯಲ್ವ. ಏನು ಪದ್ಮ ಪ್ರಶಸ್ತಿ ಬಂತಾರೆ, ಅದು ದೊಡ್ಡ ಸಾಧನೆ ಏನಲ್ಲ. ಇತ್ತೀಚೆಗಂತೂ ಅದು ತುಂಬ ಬೆಲೆಯನ್ನು ಕಳ್ಕೋತಾ ಇದೆ. ನನಗೆ ಪದ್ಮ ಪ್ರಶಸ್ತಿ ಬಂದಾಗಲೇ ನನ್ನ ಜೊತೆಗೆ ಬಂದ ತುಂಬ ಜನರನ್ನ, ಇವ್ರಿಗೆ ಬರ್ಬೋದಾಗಿದ್ದರೆ ಕನ್ನಡದ ಇವ್ರಿಗೆ ಯಾಕೆ ಬರಲ್ಲ ಅಂತ ನಾನೇ ಪ್ರಶ್ನೆ ಕೇಳ್ಕೋತಾ ಇದ್ದೆ. ಆದರೆ ಏನೋ ನಮ್ಮದೊಂದು ಕೃತಜ್ಞತೆ, ನೀವು ಕರ್ನಾಟಕಕ್ಕೆ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ, ಕನ್ನಡದ ಬೇರೆ ಬೇರೆ ಏನು ಸಾಮಾಜಿಕ ಜೀವನ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಇತ್ತೀಚೆಗೆ ಕೆಲವರಿಗೆ ಬರ್ತಾ ಇದೆ. ಮೊನ್ನೆ ಹಾಜಪ್ಪನವ್ರಿಗೆ ಬಂದ ಒಂದು ಭಾಳ ಸಂತೋಷ ಆಯಿತು. ಆ ಥರ ತುಂಬ ಜನಕ್ಕೆ ಇವ್ರಿಗೆ ಬರಬೇಕಿತ್ತು ಅಂತ ಅನ್ಕೋತಾ ಇರ್ತೇನೆ. ಅಂಥದ್ದು ಕರ್ನಾಟಕದಿಂದ ಹೋಗ್ತಾ ಇಲ್ಲ ಅಂತ ನನಗೊಂದು ಸ್ವಲ್ಪ ಕೊರಗಿದೆ. ಕರ್ನಾಟಕ ಪ್ರತಿ ವರ್ಷವೂ ಒಂದು ತುಂಬ ನಿಜವಾದ ಯೋಗ್ಯರನ್ನು ರೆಕಮೆಂಡೇಷನ್ ಹೋಗಬೇಕದು.